ಕಾಂಗ್ರೆಸ್ಗೆ ತಟ್ಟಿದ ವಕ್ಫ್ ಬಿಸಿ. ಸಿದ್ದು ಜಮೀರ್ ವಿರುದ್ಧ ನಿಗಿರಿಗಿ. ಕೇಸರಿ ನಾಯಕರ ವಾಕ್ಸಮರ, ಪಕ್ಷದ ಅಧ್ಯಕ್ಷರೇ ಮಾಯ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬಿರುಕು ಬಿಚ್ಚಿಟ್ಟ ವಕ್ಫ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯವರ ಹೋರಾಟ ತೀವ್ರಗೊಂಡಿದೆ. ವಕ್ಫ್ ಹೋರಾಟದಲ್ಲಿ ಬಿಜೆಪಿ ಮಾತ್ರ ಬಣಗಳಾಕಿ ಹೋಳುಗಳಾಕಿ ಗೋಚರಿಸುತ್ತಾ ಇದೆ. ವಿಜೇಂದ್ರ ಹಾಗೂ ಯತ್ನಾಳ್ ಇಲ್ಲದೆ ಬಿಜೆಪಿ ಬಿರುಕು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಇವರು ಒಗ್ಗೂಡಿ ಹೋರಾಟ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ಇದು ಬಿಜೆಪಿಗೆ ಸಿಗಬಹುದಾಗಿದ್ದಂತಹ ಅತಿ ದೊಡ್ಡ ರಾಜಕೀಯ ಅಜೆಂಡಾ ಆಗಿತ್ತು. ಆದರೆ ಆ ರಾಜಕೀಯದ ಅಜೆಂಡಾ ಸಿಕ್ಕಿದಾಗಲೂ ಕೂಡ ನಾನೊಂದು ತೀರ ನೀನೊಂದು ತೀರ, ನಂದು ಇಷ್ಟು ಪ್ರತಿಷ್ಠೆ ನಿಂದು ಅಷ್ಟು ಪ್ರತಿಷ್ಠೆ ಅನ್ನುವಂಥ ರೀತಿಯಲ್ಲಿ ದೂರ ಹೋಗಿದ್ದಾರೆ ಬಿಜೆಪಿಯ ನಾಯಕರು ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ವಾಸ್ತವ. ಇಲ್ಲಿ ಬಿರುಕು ಬಿಚ್ಚಿಟ್ಟಿರುವಂತಹ ವಕ್ಫ್, ಯಾಕಂದರೆ ಮೂಡ ವಾಲ್ಮೀಕಿ ಹೋರಾಟದ ಮಾದರಿಯಲ್ಲೇ ವಕ್ಫ್ ಹೋರಾಟವನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು, ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಇದರಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಕೇಸರಿ ಕಲಿಗಳು ಒಂದಾಗಲೇ ಇಲ್ಲ. ಯಾಕಂದರೆ ಅವರ ನಡುವಿನ ಮಾನಸಿಕವಾಗಿರ್ತಕ್ಕಂಥ ಬಿರುಕು ಅಷ್ಟು ಸುಲಭದಲ್ಲಿ ಒಂದಾಗುವಂತೆ ಕಾಣ್ತಾ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ಹೋರಾಟ ನಡೆಸ್ತಾ ಇದ್ದರೆ ಬಿಜೆಪಿ ರಾಜ್ಯಾಧ್ಯಕ್ಷರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ವಿಜೇಂದ್ರ ಅವರು ಹೋರಾಟ ಪ್ರತಿಭಟನೆಯನ್ನು ಬಿಟ್ಟು ದೆಹಲಿಯಲ್ಲೇ ಉಳಿದಿದ್ದಾರೆ. BY ವಿಜೇಂದ್ರ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಅವ್ರಿಗೂ ಕೂಡ ಪಕ್ಷದ ಈ ಹೋರಾಟದ ವಿಚಾರದಲ್ಲಿ ವಿಜಯಪುರದಲ್ಲೂ ಕೂಡ ಹೋರಾಟ ನಡೆದಿದೆ. ಆದರೆ ಅಲ್ಲೇ ಇದ್ದರೂ ಕೂಡ ಯತ್ನಾಳ್ ಅವರು ಆ ಕಡೆಗೆ ಬರಲಿಲ್ಲ. ನನಗೂ ಈ ಹೋರಾಟಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇದ್ದರು. ಪ್ರತ್ಯೇಕ ಜಾಥಾಗೆ ಮುಂದಾಗಿದ್ದಾರೆ ಯತ್ನಾಳ್. ಹೀಗಾಗಿ ಪ್ರತಿಭಟನೆಯಿಂದ ಅವರು ದೂರ ಉಳಿದಿದ್ದಾರೆ. ಇದು ವಿಜೇಂದ್ರ ಅವರ ನೇತೃತ್ವ ನಡೀಬೇಕಾಗಿದ್ದ ಪ್ರತಿಭಟನೆ. ವಿಜೇಂದ್ರ ಅವರು ಇಲ್ಲ, ಯತ್ನಾಳ್ರು ಇಲ್ಲ. ಯತ್ನಾಳ್ ವಿರುದ್ಧವೇ ದೂರು ಕೊಡೋದಕ್ಕೆ ದೆಹಲಿಗೆ ವಿಜೇಂದ್ರ ಅವರು ಹೋಗಿದ್ದಾರೆ. ಅವ್ರಿಗೂ ಕೂಡ ಇದೇ ಸರಿಯಾದ ಸಮಯ ಅಂತೇಳಿ ಕೂಡ ಅವರು ಕೂಡ ಬಿಡುವು ಮಾಡಿಕೊಂಡು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಯತ್ನಾಳ್ರ ವಿರುದ್ಧ ದೂರನ್ನು ದಾಖಲಿಸಿಕೊಳ್ಳುವಂಥ ಅವರು ಇದ್ದಾರೆ. ಹೀಗೆ ಇದು ಸದ್ಯಕ್ಕೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇದರ ನಡುವೆ ಇವತ್ತು ಹೋರಾಟದಲ್ಲಿರುವಂತಹ ನಾಯಕರುಗಳ ಮಾತಿನ ಹಾರಾಟ ಮಾತ್ರ ಬಹಳ ಜೋರಾಗಿಯೇ ಇತ್ತು. ವಿಶೇಷವಾಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು, ಪ್ರಹಾರವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ವಕ್ಫ್ ಕಾನೂನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇರಲಿಲ್ಲ. ಆ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೂ ಇರಲಿಲ್ಲ, ವಕ್ಫ್ ಅನ್ನುವಂತ ಯೋಚನೆ ಕೂಡ ಇರಲಿಲ್ಲ. ಸುಮಾರು 10,000ದಷ್ಟು ಪ್ರಾಪರ್ಟಿಗಳು ವಕ್ಫ್ ಅಂದ್ರೆ ಅಲ್ಲನಿಗೆ ಸಮರ್ಪಣೆ, ಅಲ್ಲನಿಗೆ ದಾನ ಕೊಡುವುದು. ಸುಮಾರು 9.5 ಲಕ್ಷ ಪ್ರಾಪರ್ಟಿಗಳು, 38 ಲಕ್ಷ ಎಕರೆಗಳು ಇವತ್ತು ವಕ್ಫಿನ ಹೆಸರಲ್ಲಿದೆ. ಅರ್ಧ ಭಾರತದಷ್ಟು ಜಮೀನು ಇವತ್ತು ವಕ್ಫಿನ ಹೆಸರಲ್ಲಿದೆ. ಇದು ಹೇಗೆ ಬಂತು? ನಮ್ಮ ಪ್ರಶ್ನೆ ಇರುವುದು ಅಲ್ಲಿ. ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಇವತ್ತು ಕಾಯ್ದೆಗಳನ್ನ ಮಾಡಿ ನಮ್ಮ ರೈತರ ಜಮೀನನ್ನ, ನಮ್ಮ ದೇವಸ್ಥಾನವನ್ನ, ನಮ್ಮ ಮಠ ಮಂದಿರಗಳನ್ನ ವಕ್ಫ್ ಹೆಸರಲ್ಲಿ ಮಾಡ್ತಿದ್ದಾರೆ. ಇದು ಒಂದು ರೀತಿ ರೈತರಿರ್ಬೋದು, ಮಠಾಧೀಶರು ಹೇಳ್ಬೋದು, ಎಲ್ಲರೂ ಒಂದು ರೀತಿ ದಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಅದೇನು ಹೇಳ್ತಾರಲ್ಲ, ರೋಮ್ ತೂರಿತಾ ಇದ್ರೆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ, ಹಂಗೆ ಸಿದ್ದರಾಮಯ್ಯನವರು ಪಿಟೀಲ್ ಬಾರಿಸ್ಕೊಂಡು ಕೂತವ್ರೆ. ಮಿನಿಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಸಣ್ಣ ವಿಚಾರ ಅಂತೆ. ರೈತರ ಜಮೀನ್ ಕಿತ್ಕೊಳ್ಳೋ ಅಂತದ್ದು ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಸಣ್ಣ ವಿಚಾರ ಏನು?